ಸಂಪುಟ ವಿಸ್ತರಣೆ ಬಳಿಕ ಕಾಂಗ್ರೆಸ್ನಲ್ಲಿ ಕೆಲ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಕೂಡ ಸಚಿವರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಅಸಮಾಧಾನವನ್ನ ತಣಿಸೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೆಲ ಸಚಿವರಿಗೆ ಮತ್ತು ಶಾಸಕರಿಗೆ ಟಾಸ್ಕ್ ಅನ್ನು ಕೊಟ್ಟಿರುವಂತದ್ದು. ಈ ವಿಚಾರವಾಗಿ ಮಾತನಾಡೋದಕ್ಕೆ ಮಾಗಡಿ ಬಾಲಕೃಷ್ಣ ಅವರಿದ್ದಾರೆ, ನೂತನ ಸಚಿವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನ ಶಾಸಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮನ್ನ ಯಾಕೆ ಪರಿಗಣಿಸಲಿಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳನ್ನ ಎತ್ತಾ ಇದ್ದಾರೆ. ತಾವು ಕೂಡ ಈಗಾಗಲೇ ಕೆಲವರನ್ನ ಭೇಟಿ ಮಾಡಿದಿರಿ. ಅವರ ಅಭಿಪ್ರಾಯ ಏನಿತ್ತು ಅಂತ? ನೋಡ್ರಿ, ನ್ಯಾಚುರಲಿ ಅವರ ಅಭಿಪ್ರಾಯಕ್ಕೆ ನಾವು ಗೌರವ ಕೊಡಬೇಕು. ಕಾರಣ ಏನಂತಂದ್ರೆ, ನಮಗೆ ಅವರೆಲ್ಲ ಹಿರಿಯ ಶಾಸಕರು, ಅರ್ಹತೆ ಮತ್ತು ಯೋಗ್ಯತೆ ಇರ್ತಕ್ಕಂಥವರೇ ಎಲ್ಲ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥವ್ರು. ಬಟ್ ಕೆಲವು ಕಾರಣಕ್ಕೆ ಹೈಕಮಾಂಡು ಮತ್ತು ನಮ್ಮ ನಾಯಕರುಗಳು ಸೇರಿ ತೀರ್ಮಾನ ಮಾಡಿ ಕೆಲವರಿಗೆ ಕೊಟ್ಟಿದ್ದಾರೆ. ಹಂಗಂದಾಕ್ಷಣಕ್ಕೆ ನಾವೆಲ್ಲ ಸುಪ್ರೀಮೋ ಅವರೆಲ್ಲ ಕೆಲಸಕ್ಕೆ ಬಾರದವರು ಅಂತಕ್ಕಂಥ ರೀತಿಯಲ್ಲಿ ಅವರೆಲ್ಲ ಯೋಗ್ಯತೆ ಇರ್ತಕ್ಕಂಥವ್ರೆ, ಕೇಳ್ತಾ ಇರ್ತಕ್ಕಂಥವ್ರೆಲ್ಲರಿಗೂ ಕೂಡ ಯೋಗ್ಯತೆ ಇರ್ತಕ್ಕಂಥವ್ರು. ಅದಕ್ಕೆ ಅವರ ಅಸಮಾಧಾನಕ್ಕೆ ಮುಖ್ಯಮಂತ್ರಿಗಳು ನಮಗೂ ಎಲ್ರಿಗೂ ಕೂಡ ಹೇಳಿದ್ರು, ಮಾತಾಡ್ರಪ್ಪ ಅಂತ ಮಾತಾಡಿದ್ದೀವಿ. ಬಹುಶಃ ಎಲ್ಲ ಕೂಡ ಸಮಾಧಾನವಾಗಿದ್ದಾರೆ. ಆದರೆ ಕೆಲವ್ರಿಗೆ ಇನ್ನೂ ಕೂಡ ಅವ್ರಿಗೆ ನಾವು ಮಂತ್ರಿ ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ಇದೆ. ಅದು ಹೈಕಮಾಂಡು ಮತ್ತೆ ಮುಖ್ಯಮಂತ್ರಿಗಳು ಸೇರಿ ತೀರ್ಮಾನ ಮಾಡ್ತಾರೆ. ಮಂತ್ರಿ ಆಗಲೇಬೇಕು ಅಂತ ಪಟ್ಟಣ ಹಿಡಿದಂತವರಿಗೆ ಸೂತ್ರ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಅವ್ರನ್ನ ಒಳಕರ್ಕಬೇಕು ಅನ್ನೋ ರೀತಿಯಲ್ಲಿ ಏನಾದ್ರು ಚರ್ಚೆ ಆಗ್ತಾ ಇದೆ ಹೇಗೆ ಅಂತ, ಅದು ಆ ಬಗ್ಗೆ ಏನು ಮಾಹಿತಿ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಹೈಕಮಾಂಡು ಮತ್ತೆ ಮುಖ್ಯಮಂತ್ರಿಗಳು ತೀರ್ಮಾನ ಚರ್ಚೆ ನಡೆಸ್ತಾ ಇದ್ದಾರೆ, ಮಾಡ್ತಾರೆ. ಅವ್ರಿಗೆ ಯಾವ ರೀತಿ ಸಮಾಧಾನ ಮಾಡ್ತಾರೋ ಮಾಡಲಿ. ಅವರ ತೀರ್ಮಾನಗಳಿಗೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ತೀರ್ಮಾನಕ್ಕೆ ನಮಗೆ ನೋಡಿ ಮುಖ್ಯ ಉದ್ದೇಶ ಇರತಕ್ಕಂಥದ್ದು 28 ಚುನಾವಣೆ ಗೆಲ್ಲಬೇಕು. 29ಕ್ಕೆ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಿ ಮಾಡಬೇಕು ನಾವು. ಇದು ನಮ್ಮ ಮುಂದೆ ಇರತಕ್ಕಂಥ ಟಾಸ್ಕು. ನಮ್ಮ ನಾಯಕತ್ವ ಅಥವಾ ಇಲಾಖೆ ಅಥವಾ ಮಂತ್ರಿಗಿರಿ ಇದೆಲ್ಲ ಇಂಪಾರ್ಟೆಂಟ್ ನಮಗೆ. ಈಗ ಎಲ್ಲ ಕಿತ್ತಾಡ್ಕೊಂಡು ನಾವು 28ಕ್ಕೆ ಸರ್ಕಾರ ಬರ್ದವ್ರೆ 5 ವರ್ಷ ಕೈ 5 ವರ್ಷ ಕಟ್ಕೊಟ್ಟಿವ, ಆಮೇಲೆ 10 ವರ್ಷ ಕೈ ಕಟ್ಕೊಂಡು ಕೂತ್ಕೋಬೇಕಾಗ್ತದೋ? ಏನು ಯಾರು ತೀರ್ಮಾನ ಆಗ್ತದೆ, ಏನಾಗ್ತದೆ ಅವಾಗ? ಅದರಿಂದ ಎಲ್ಲ ತಾಳ್ಮೆಯಿಂದ ಹೋಗೋಣ. ನಾವೆಲ್ಲ ಅಣ್ಣ ತಮ್ಮಂದಿರು, ನಾವೆಲ್ಲ ಪರಸ್ಪರ ಒಂದು ಕುಟುಂಬದವರು, ಕಾಂಗ್ರೆಸ್ ಕುಟುಂಬದಲ್ಲಿ ಇರ್ತಕ್ಕಂಥವ್ರು. ಎಲ್ರಿಗೂ ಕೂಡ ಇವತ್ತೇನೋ ತಪ್ಪಿದೆ ಅಂತಂದ್ರೆ ನಾಳೆಕೇನೋ ಒಳ್ಳೇದಾಗಿದೆ ಅಂತ, ಒಳ್ಳೇದಾಗ್ತದೆ ಅಂತ ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ. ಎಂ ಕೃಷ್ಣಪ್ಪನವರು ಹೇಳ್ತಾ ಇದ್ದಾರೆ, ನನ್ನ ಸಚಿವನಾಗಿ ಮಾಡಲೇಬೇಕು ಅನ್ನುವಂಥ ಪಟ್ಟಣ ಹಿಡಿದಿದ್ದಾರೆ. ಒಕ್ಕಲಿಗರಾಗಿರೋದ್ರಿಂದ ಒಕ್ಕಲಿಗ ಕೋಟವೂ ಕೂಡ ಫಿಲ್ ಆಗಿದೆ. ಈಗ ಯಾವ ರೀತಿಯಾಗಿ ಒಂದೊಮ್ಮೆ ಏನಾದರೂ ಅವಕಾಶಗಳಿದೆಯಾ ಹೇಗೆ ಅಂತ? ಒಕ್ಕಲಿಗರಾಗಿರೋದ್ರಿಂದ ಅವ್ರು ಒಕ್ಕಲಿಗರಾಗಬೇಕು ಅಂದ್ರೆ ನೀವು ರಾಜೀನಾಮೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀರಾ ನೀವು. ನಾನು ಹೈಕಮಾಂಡು ಮುಖ್ಯಮಂತ್ರಿಗಳು ಏನು ಹೇಳ್ತಾರೋ ಅದಕ್ಕೆ ಬದ್ಧ ಇದ್ದೀನಿ. ಒಂದೊಮ್ಮೆ ಅವಕಾಶ ಕೊಡಬೇಕು ಅಂತ ಸಂದರ್ಭದಲ್ಲಿ ತಮಗೆ ತ್ಯಾಗ ಮಾಡಿ ಅಂತಾರೆ, ಆ ತ್ಯಾಗಕ್ಕೂ ಕೂಡ ಸಿದ್ಧರಿದ್ದೀರಿ? ಖಂಡಿತ ಖಂಡಿತ ಖಂಡಿತ. ಪಕ್ಷ ಮುಖ್ಯಮಂತ್ರಿಗಳು ಮುಖ್ಯ, ನನಗೆ ಅಧಿಕಾರ ಮುಖ್ಯ ಅಲ್ಲ. ಸಿದ್ಧ ಇದ್ದೀನಿ. ಸರಿ, ಸಚಿವರಾಗಿದ್ದೀರಿ, ಇಂಥದ್ದೇ ಖಾತೆ ಬೇಕು ಅನ್ನೋ ನಿರೀಕ್ಷೆಗಳಿದೆಯಾ ಹೇಗೆ ಅಂತ? ಇಲ್ಲ, ನಾವು ನಮ್ಮವರೇ ಮುಖ್ಯಮಂತ್ರಿಗಳು. ನಮಗೇನು ಇಂಥ ಖಾತೆ ಬೇಕು ಅಂತಕ್ಕಂಥದ್ದೇನಿಲ್ಲ. ಅವ್ರು ಯಾವ ಖಾತೆ ಕೊಟ್ಟರು ಕೂಡ ಸರ್ಕಾರಕ್ಕೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಸರ್, ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಅಧಿವೇಶನಕ್ಕೂ ಮೊದಲೇ ನಾವು ಹೋರಾಟವನ್ನು ಮಾಡ್ತೀವಿ, ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಅಂದ್ಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ಹೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾವು ಯಾವ ರೀತಿಯಾಗಿ ಸಿದ್ಧರಾಗಿದ್ದೀರಿ? ಅಧಿವೇಶನದ ಒಳಗೂ ಕೂಡ ಹೋರಾಟ ಮಾಡ್ತೀವಿ ಅಂತ ಅವರು ಹೇಳಿರುವಂತ ಕಾರಣಕ್ಕಾಗಿ ಸುಮ್ಮನೆ ಪಾದಯಾತ್ರೆ ಮಾಡಿ ಕೈಕಾಲು ನೋಯಿಸ್ಕೊಳ್ಳೋದು ಬೇಡ. ಅವ್ರು ಕೂಸ್ಗಳೇ ಇವೆಲ್ಲರೂ. ಈ ಕೂಸ್ಗಳು ನಾವು ಹೊತ್ಕೊಂಡು ತಿರುಗ್ತಾ ಇದ್ದೀವಿ. ಅಸೆಂಬ್ಲಿ ಚರ್ಚೆ ಮಾಡೋಣ, ಜನಕ್ಕೆ ಸತ್ಯಾಸತ್ಯದ ಗೊತ್ತಾಗಲಿ. ನಾನು ಇನ್ನೊಂದು ವಿಚಾರ ಹೇಳ್ತೀನಿ. ನಮ್ಮ ವಿಜಯೇಂದ್ರ ಅಣ್ಣವರು, ನಮ್ಮ ನಿಖಿಲ್ ಅಣ್ಣವರು ಬಂದರೆ ನಾನು ಚರ್ಚೆಗೆ ಸಿದ್ಧ ಇದ್ದೀನಿ. ಬರಲಿ, ಚರ್ಚೆ ಮಾಡೋಣ. ಯಾರ್ಯಾರ ಕಾಲದಲ್ಲಿ ಏನೇನಾಯಿತು, ಯಾರು ಕೇಳಿದ್ರು ನಿಮ್ಮನ್ನ ಟೌನ್ಶಿಪ್ ಮಾಡಿ ಅಂತ. ಯಾಕೆ ನೀವಿಬ್ಬರು ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರಿ? ಆಮೇಲೆ ನಿಮ್ಮ ಹತ್ರ ರೈತರು ಬಂದಾಗ ಕುಮಾರಸ್ವಾಮಿ ಅವರು ಏನು ನೀವು ನಡವಳಿಕೆ ನಡ್ಕೊಂಡ್ರಿ? ಇವೆಲ್ಲವನ್ನು ಚರ್ಚೆ ಮಾಡೋಣ. ಸುಮ್ಮನೆ ಪಾದಯಾತ್ರೆ ಮಾಡಿ ಕೈಕಾಲು ಯಾಕೆ ನೋಯಿಸ್ಕೊತೀರ ನೀವು? ಪಾದಯಾತ್ರೆ ಅಲ್ಲ ಅದು. ಅವ್ರು ಮಾಡಿರ್ತಕ್ಕಂಥದ್ದಕ್ಕೆ ಪ್ರಾಯಶ್ಚಿತ ಯಾತ್ರೆ ಮಾಡ್ತಾರೆ. ಅಧಿವೇಶನದೊಳಗೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ, ಟೌನ್ಶಿಪ್ ವಿಚಾರವನ್ನು ತಾವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾಗಿದ್ರೆ? ಖಂಡಿತ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಯಾರಿದು ಕನಸಿನ ಕೂಸಿದು ಅಂತ ಹೇಳ್ತೀವಿ ಅಸೆಂಬ್ಲಿನಲ್ಲಿ. ರಾಜ್ಯ ಜನಕ್ಕೆ ಗೊತ್ತಾಗ್ಲಿ. ಸುಮ್ಮನೆ ಇವ್ರೇನು ಗೊತ್ತಾ, ಮುಖ್ಯಮಂತ್ರಿ ಈಗ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿ 1 ವರ್ಷ ಆಯಿತು. 1 ವರ್ಷದಿಂದ ಏನು ನಿದ್ದೆ ಮಾಡ್ತಿದ್ದಾರೆ ಅವರೆಲ್ಲರೂ? ಯಾಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಯಾಕೆ ಇಳಿದ್ರಿ ನೀವು ಬೀದಿಗೆ? 1 ವರ್ಷ ಏನು ಮಾಡ್ತಿದ್ರಿ ನೀವು? ಅಂದ್ರೆ ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಡಿ ಕೆ ಶಿವಕುಮಾರ್ ಅವರು ಟಾರ್ಗೆಟ್, ಕುಮಾರಸ್ವಾಮಿ ಅವ್ರಿಗಿರ್ಬೋದು, ಅಶೋಕ್ ಅವ್ರಿಗಿರ್ಬೋದು, ಇನ್ನೊಬ್ಬ ಒಕ್ಕಲಿಗ ನಾಯಕ ಬೆಳಿಬಾರ್ದು ಅಂತಕ್ಕಂಥ ಟಾರ್ಗೆಟ್ ಇಟ್ಕೊಂಡಿರ್ತಕ್ಕಂಥದ್ದು ನಿಮ್ಮ ಉದ್ದೇಶ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಟ್ಟದೆ. ನೀವು ಮಾಡಿರೋ ಕೂಸನ್ನ ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ನಾವೇ ಮಾಡಿದ್ರೆ ಇದನ್ನ ನಾವು ನೋಟಿಫಿಕೇಶನ್ ಮಾಡಿ ನಾವು ತೀರ್ಮಾನ ತಗೊಂಡು ನಾವು ಮಾಡಿದ್ರೆ ನೀವು ಹೇಳಿ. ನೀವು ಬಿಜೆಪಿಯವರು ಜೆಡಿಎಸ್ನವರೇ ಮಾಡಿದ್ದನ್ನೆಲ್ಲನೂ ನಿಮ್ಗೆಲ್ಲ ಹಲವಾರು ಬಾರಿ ಬಿಡ್ತಕ್ಕಂಥ ಅವಕಾಶ ಸಿಕ್ತು. ನೀವು ಯಾರು ಅವತ್ತು ಬಿಡಲಿಲ್ಲ.
ನಾವು ರೈತರನ್ನ ಕೇಳ್ದೋ ಇಲ್ಲ ಮಾಡಿ ಇದನ್ನ ಒಳ್ಳೇದು ಅಂತ ಹೇಳಿ ರೈತರು ಹೇಳಿದ್ಮೇಲೆ ನಾವು ಫೈನಲ್ ನೋಟಿಫಿಕೇಶನ್ ಮಾಡಿದ್ದೀವಿ. 2013ರಿಂದ 18ರವರೆಗೂ ನಮ್ಮ ಸರ್ಕಾರ ಇತ್ತು. ಅವತ್ತು ಯಾವತ್ತೂ ಕೂಡ ನಾವು ಇದನ್ನ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಳ್ಳಿಲ್ಲ ಅವಾಗ. ಈಗ 23-24ರಲ್ಲಿ ನಮ್ಮ ರೈತರುಗಳೆಲ್ಲ ಬಂದು ಇಲ್ಲ ನೀವು ಮಾಡಲೇಬೇಕು, ಇದನ್ನ ತೀರ್ಮಾನ ತಗೊಳ್ಳಿ, ನಮ್ಗೆ ಒಳ್ಳೆ ಬೆಲೆ ಕೊಡಿ, ಶೇರಿಂಗ್ ಕೊಡಿ, ಒಳ್ಳೆ ಬೆಲೆ ಕೊಡಿ ನಮಗೆ. ಇದು ತುಂಬಾ ಕುಮಾರಸ್ವಾಮಿ ಕಾಲದಲ್ಲಿ ರೆಡ್ ಝೋನ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ರೆಡ್ ಝೋನ್ ಆಗಿರೋದ್ರಿಂದ ಏನು ಟ್ರಾನ್ಸಾಕ್ಷನ್ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ರೈತರುಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಈಗ ನೋಡಿ ನೀವು ಈ ಒಂದು ಇದನ್ನ ಬೈರಮಂಗಲ ಪಂಚಾಯತಿ ಮತ್ತೆ ಕಂಚಗಾರನಹಳ್ಳಿ ಪಂಚಾಯತಿ ಬಿಟ್ಟು ಈ ಬನ್ನಿಕುಪ್ಪೆ ಪಂಚಾಯತಿ, ಗೋಪಳ್ಳಿ ಪಂಚಾಯತಿ ಎಲ್ಲ ಲೇಔಟ್ಸ್ಗಳಾಗ್ಬಿಟ್ಟಿದ್ದಾವೆ, ಡೆವಲಪ್ ಆಗ್ಬಿಟ್ಟಿದ್ದಾವಲ್ಲ. ನೀವೇ ನೋಡಿ, ಬನ್ನಿಕುಪ್ಪೆ ಪಂಚಾಯತಿ, ಮಂಜಂಗನಹಳ್ಳಿ ಪಂಚಾಯತಿ, ಸುತ್ತಮುತ್ತ ಇರೋ ಪಂಚಾಯತಿಗಳೆಲ್ಲ, ಕನಕಪುರದ ಕಡೆನೂ ಆರೋಹಳ್ಳಿ ಭಾಗದಲ್ಲಿರ್ತಕ್ಕಂಥ ಪಂಚಾಯತಿ ಎಲ್ಲ ಲೇಔಟ್ಸ್ಗಳು ಮಾಡ್ತಾವ್ರೆ, ಎಲ್ಲ ಪ್ರೈವೇಟ್ನವ್ರು ಲೇಔಟ್ಸ್ಗಳು ಮಾಡ್ತಾವ್ರೆ. ಇದು ರೆಡ್ ಝೋನ್ ಮಾಡಿದ್ರು. ಯಾರು ಮಾಡಿದ್ರು ರೆಡ್ ಝೋನ್? ಕುಮಾರಸ್ವಾಮಿ ಅವರು ಮಾಡಿದ್ರು. ಇವರು ಸದಾನಂದ ಗೌಡರು ಬೇರೆ ಏರಿಯಾದಲ್ಲಿ ಇರ್ತಕ್ಕಂಥ ರೆಡ್ ಝೋನ್ ಕೈ ಬಿಟ್ರು. ಇದನ್ನ ಕೈ ಬಿಡಲಿಲ್ಲ, ಬಿಡದಿ ಮಾಡಲೇಬೇಕು ಅಂತ ಅವರು ತೀರ್ಮಾನ ಮಾಡಿದ್ರು. ಬಿಜೆಪಿಯವರು, ಯಡಿಯೂರಪ್ಪನವರು ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಕುಮಾರಸ್ವಾಮಿ ಅವರು 2018ರಲ್ಲಿ ಆದಾಗ ರೈತರ ಪರವಾಗಿ ಬಿಡಬಹುದಾಗಿತ್ತಲ್ಲ ರೆಡ್ ಝೋನ್ನ. ಅದಕ್ಕೆ ಮುಂಚೆ ಸದಾನಂದ ಗೌಡರು ಬಿಟ್ರು. ಬಾಕಿ ಎಲ್ಲ 4 ಟೌನ್ಶಿಪ್ಗಳದ್ದು ರೆಡ್ ಝೋನ್ ಇಂದ ಕೈ ಬಿಟ್ರು. ಇದನ್ನ ಮಾತ್ರ ಬಿಡಲಿಲ್ಲ, ಬಿಡದಿನ ಸದಾನಂದ ಗೌಡರ ಕಾಲದಲ್ಲಿ. ಕುಮಾರಸ್ವಾಮಿ ಅವರು 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಮುಖ್ಯಮಂತ್ರಿ ಆದ್ರಲ್ಲ, ಅವಾಗ ಬಿಡಬಹುದಾಗಿತ್ತಲ್ವಾ? ಬಿಡದಿ ನಮ್ಮೂರ್ ಕಣೆಯ, ನಾನು ನನ್ನನ್ನು ಗೆಲ್ಲಿಸಿದಂತ ಜನ, ನನ್ನನ್ನು ಸಾಕಿದಂತ ಜನ ಅಂತ ಬಿಡಬಹುದಾಗಿತ್ತಲ್ಲ, ಯಾಕೆ ಬಿಡಲಿಲ್ಲ ಕುಮಾರಸ್ವಾಮಿ ಅವರು ಅವಾಗ? ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ನಿಮಗೆ ಉರಿ ಹತ್ಕೊಂಡ್ಬಿಟ್ರೆ ನಾವು ಯಾವ ಔಷಧಿ ಕೊಡುವ ನಿಮಗೆ? ಪ್ರಿಲಿಮಿನರಿ ನೋಟಿಫಿಕೇಶನ್ ಆಯ್ತಲ್ಲ ಸಿದ್ದರಾಮಯ್ಯನ ಕಾಲದಲ್ಲಿ, ಯಾವತ್ತರ ಕುಮಾರಸ್ವಾಮಿ ಅವ್ರು ಬಂದು ಕೇಳಿದ್ರ ಸ್ವಾಮಿ? ಹೇಳಿ, ನೀವೇ ಹೇಳಿ, ಮಾಧ್ಯಮದವ್ರು ಹೇಳಿ. 1 ವರ್ಷ ಆಯ್ತಲ್ಲ ಪ್ರಿಲಿಮಿನರಿ ನೋಟಿಫಿಕೇಶನ್. 1 ವರ್ಷದಲ್ಲಿ ಯಾವತ್ತಾರು ಕುಮಾರಸ್ವಾಮಿ ಅವರು ಈ ವಿಚಾರ ಎತ್ತಿದ್ರ? ಅಲ್ಲಿ ಬಂದಿದ್ರ ಸ್ಥಳಕ್ಕೆ, ಧರಣಿ ಮಾಡೋ ಸ್ಥಳಕ್ಕೆ? ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ, ನಾವು ಅವ್ರಿಗೆ ಕೆಟ್ಟ ಹೆಸರು ತರಬೇಕು, ಅವ್ರ ಮಕ್ಕಕ್ಕೆ ಮಸಿ ಬೆಳಿಬೇಕು ಅಂತ ಹೇಳಿ ನೀವು ಈ ತೀರ್ಮಾನ ತಗೊಂಡಿದ್ದೀರಲ್ಲ, ಇದನ್ನ ಜನ ಏನು ದಡ್ರು ಅನ್ಕೊಂಡ್ಬಿಟ್ಟಿದ್ದೀರಾ? ನೋಡ್ತಾ ಇಲ್ವಾ? ಹೇಳಿ, ನೀವೇ ಹೇಳಿ. ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ರಚನೆ ಮಾಡ್ತೀನಿ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಘೋಷಣೆ ಮಾಡಿದ್ರು. ಆ ಸಮಿತಿ ರಚನೆ ಆಗಿದೆಯಾ? ಯಾರ ನೇತೃತ್ವದಲ್ಲಿ ರಚನೆ ಆಗಿದ್ರೆ? ನಾವು ಚರ್ಚೆ ಮಾಡ್ದೋ, ಬಹುಶಃ ಒಳ್ಳೆ ನಿವೃತ್ತ ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ, ಅದು ಪ್ರಶ್ನೆ ಏನಂದ್ರೆ ರೈತರಿಗೆ ಇನ್ನೇನಾದ್ರೂ ಕೂಡ ಸಾಧಕ ಬಾಧಕ ಅವಕಾಶ, ಯಾಕಂದ್ರೆ ಅವ್ರ ಹತ್ರ ಮಾಹಿತಿಗಳಿರ್ತವೆ, ಚೀಫ್ ಸೆಕ್ರೆಟರಿ ಅವರು ಮತ್ತೆ IAS ಆಫೀಸರ್ಸ್ಗಳ ಹತ್ರ ಮಾಹಿತಿಗಳಿರ್ತವೆ, ಏನಾದ್ರೂ ಕೂಡ ಇನ್ನೂ ಸಹಕಾರ ಕೊಡ್ಬೋದಾ ಅಲ್ಲಿ ಅಂತಕ್ಕಂಥದ್ದು. ಬಿಡ್ತಕ್ಕಂಥ ವಿಚಾರ ಅಲ್ಲ, ಬೇರೆ ರೀತಿಯಲ್ಲಿ ಅಲ್ಲಿ ಏನಾದ್ರು ಅಭಿವೃದ್ಧಿ ಮಾಡ್ಬೋದಾ, ಕೊಡ್ಬೋದಾ, ಆ ರೈತರಿಗೆ ನಂಬ್ಕೊಂಡಿರ್ತಕ್ಕಂಥ ರೈತರಿಗೆ ಸಹಾಯ ಮಾಡ್ಬೋದಾ ಅಂತಕ್ಕಂಥ ವಿಚಾರವಾಗಿ ಬಹುಶಃ ಇನ್ನು ನಾಳೆ ನಾಳದಲ್ಲಿ ಕಮಿಟಿ ಮಾಡ್ತಾರೆ. ಅದನ್ನು ಯಾರ ನೇತೃತ್ವದಲ್ಲಿ ಮಾಡಬೇಕು ಅಂತ ಆಗಿದೆ ಸರ್? ಈಗ ನಿವೃತ್ತ ಚೀಫ್ ಸೆಕ್ರೆಟರಿಗಳು, IAS ಆಫೀಸರ್ಸ್ಗಳ ನೇತೃತ್ವದಲ್ಲಿ ಅವರು ಉತ್ತಮವಾದಂಥ ಆಡಳಿತವನ್ನು ನೀಡಿರ್ತಕ್ಕಂಥ ಅನುಭವ ಇರತಕ್ಕಂಥ ನಿವೃತ್ತ IAS ಅಧಿಕಾರಿಗಳ ನೇತೃತ್ವದಲ್ಲಿ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇದೆ ಅಂತ ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು. ಸಮಿತಿಯ ರಚನೆ ಜೊತೆಗೆ ಸದನದ ಒಳಗೆ ವಿಪಕ್ಷಗಳು ಎತ್ತುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೂ ಕೂಡ ಸರ್ವ ಸದನದರಾಗಿದ್ದೀರಾಗಿದ್ದಾರೆ. ಅವ್ರು ಸದ್ಯ ಎತ್ತಲಿ, ಬಾಯಿ ಬಿಟ್ರೆ ಬಣ್ಣಗೇಡು ಅಂತ ನಮ್ಮ ಕಡೆ ಎಲ್ಲ ಗೊತ್ತಿರ್ಬೇಕು ನಿಮಗೆ. ಬಾಯಿ ಬಿಡ್ಲಿ, ಅವ್ರ ಬಣ್ಣ ಎಲ್ಲ ಆಚೆಗೆ ಚೆಲ್ತೀವಿ. ಸದ್ಯ ಅವರೇ ಎತ್ತಾ ಇರೋದು ನಮ್ಗೆ ಪುಣ್ಯ, ಮುಗಿದೋಗ್ಬಿಡ್ಲಿ ಇದು. ಇದೆಷ್ಟು ನೂತನ ಸಚಿವರಾಗಿರುವಂತಹ ಬಾಲಕೃಷ್ಣ ಅವರು ಹೇಳ್ತಿರುವಂತಹ ಮಾತು, ಪಕ್ಷ ಒಂದೊಮ್ಮೆ ನನಗೇನಾದ್ರೂ ಸೂಚನೆಯನ್ನು ಕೊಟ್ರೆ, ಅಗತ್ಯ ಬಿದ್ದರೆ ನಾನು ತ್ಯಾಗಕ್ಕೂ ಕೂಡ ಸಿದ್ಧ ಅನ್ನುವಂತ ಮಾತನ್ನ ಪ್ರಸ್ತಾಪ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.